ಕುದುರೆಮುಖ ಎನ್ನುವಂಥದ್ದು ಹಲವು ಶಿಖರಗಳನ್ನು ಒಳಗೊಂಡಂತಹ ಒಂದು ಪರ್ವತ ಶ್ರೇಣಿ. ಹಲವಾರು ಗುಡ್ಡಗಳು, ಶಿಖರಗಳು ಇಲ್ಲಿ ಚಾರಣಿಗರನ್ನು ಕರೀತವೆ. ಅಂತಹ ಇನ್ನೊಂದು ಶಿಖರಕ್ಕೆ ಇವತ್ತು ಬಂದಿದ್ದೇವೆ. ಇದು ಗಂಗಡಿ ಕಲ್ಲು ಅಂತ. ನಾವು ಎಂದಿನ ಹಾಗೆ ಮಂಗಳೂರಿಂದ 5 ಜನ ಮಿತ್ರರು ಒಟ್ಟಾಗಿ ಕಾರಲ್ಲಿ ಬಂದು ಕುದುರೆಮುಖ ಟೌನ್ಶಿಪ್ಪಲ್ಲಿ ಏನು ಅರಣ್ಯ ಇಲಾಖೆಯವರ ಕಚೇರಿ ಇದೆ, ಅಲ್ಲಿ ಹೋಗಿ ಪರ್ಮಿಷನ್ ಮಾಡಿಕೊಂಡು ಅಲ್ಲಿಂದ ಅವರೇ ಕೊಡುವಂತಹ ಅಧಿಕೃತ ಮಾರ್ಗದರ್ಶಕರನ್ನ ಕರ್ಕೊಂಡು ನಾವು ಬರ್ತಾ ಇದ್ದೇವೆ. ದಾರಿಯಲ್ಲಿ ಚೆಕಿಂಗ್ ಎಲ್ಲ ಆಗಿದೆ. ಅಂದರೆ ನಮ್ಮ ಬ್ಯಾಗಲ್ಲಿ ಏನೇನು ಪ್ಲಾಸ್ಟಿಕ್ ಇದೆ ಅದೆಲ್ಲವನ್ನು ನಾವು ಇಟ್ಟು ಯಾವುದೇ ರೀತಿ ಕಸ ಮಾಡೋದಿಲ್ಲ ಎನ್ನುವ ಧೈರ್ಯವನ್ನು ನೀಡಿ ನಾವು ಬರಬೇಕಾಗತ್ತೆ. ಸೊ ಹಾಗೆ ನಮ್ಮ ಚಾರಣವನ್ನು ಆರಂಭಿಸಿದ್ದೇವೆ. ಗಂಗಡಿ ಕಲ್ಲು ಚಾರಣ 4 ಕಿಲೋಮೀಟರ್ ಹೋಗುದು, 4 ಕಿಲೋಮೀಟರ್ ಬರುದು, ಒಟ್ಟು 8 ಕಿಲೋಮೀಟರ್. ಸುಮಾರು 4 ಗಂಟೆ ಬೇಕು ಅಂತ ನಮ್ಮ ಗೈಡ್ ಹೇಳಿದ್ದಾರೆ. ಗಂಗಡಿ ಕಲ್ಲು ಚಾರಣದಲ್ಲಿ ಆರಂಭದಲ್ಲಿ ಮಾತ್ರ ಈ ತರ ಮರ ಇದೆ. ಇದಾದ ಬಳಿಕ ಮತ್ತೆ ನಾವು ಬೋಳ್ಗುಡ್ಡ ಹೋಗಿ ಆಮೇಲೆ ತುಂಬಾ ಏರು ಹಾದಿಯಲ್ಲಿ ಸಾಗಿ ಶಿಖರವನ್ನು ತಲುಪುವಂತ. ಹತ್ರ ಇದೆ. ಫುಲ್ಲು ಕಲ್ಲಿನ ಗುಡ್ಡ ಎಲ್ಲ ಪೂರ್ತಿ ಕಲ್ಲಿನ ಇದರಿಂದ ಇರೋದ್ರಿಂದ ಗಂಗಡಿ ಕಲ್ಲು ಅಂತ ಹೇಳಿ ಬಂತು. ಗಂಗಾಮೂಲ ಹತ್ರ ಇರೋ ಗಂಗಾಮೂಲ ಹತ್ರ ಆಮೇಲೆ ಕಲ್ಲು ಜಾಸ್ತಿ ಇರೋ ಹಾಗಾಗಿ ಗಂಗಡಿ ಕಲ್ಲು. ನಮ್ಮ ಜೊತೆ ಬರ್ತಾ ಇರುವಂಥವರು ಅರಣ್ಯ ಇಲಾಖೆಯ ಅಧಿಕೃತವಾದಂತಹ ಮಾರ್ಗದರ್ಶಿ ಗೈಡ್. ಇದೇ ಕುದುರೆಮುಖ ಟೌನ್ಶಿಪ್ಪಲ್ಲೇ ಇರುವಂಥವ್ರು. ಇದೇ ರೀತಿ ದಾರಿ ಇದೆಯಾ ಪೂರ್ತಿಯಾಗಿ? ಪೂರ್ತಿಯಾಗಿ ಈ ಥರ ಇಲ್ಲ. 1.5 ಕಿಲೋಮೀಟರ್ ಈ ಥರ ಜಿಪ್ ಟ್ರ್ಯಾಕ್, ಲಾಸ್ಟ್ 2.5 ಕಿಲೋಮೀಟರ್ ಪಾತ್ ಇದೆ. ಬಟ್ ಎಲ್ಲೂ ನೀವು ಹುಲ್ಲಿನ ಮೇಲೆ ನಡೆಯುವಂಥ ಪ್ರಸಂಗ ಇಲ್ಲ. ಅಂದರೆ ಗ್ರಾಸ್ ಲ್ಯಾಂಡ್ ಮಧ್ಯದಲ್ಲೇ ಹೋಗ್ತೀವಿ. ಮಧ್ಯದಲ್ಲಿ ದಾರಿ ಇದೆ, ದಾರಿಯಾಗಿದೆ. ತುಂಬ ಜನ ಬರುವ ಕಾರಣ ದಾರಿಯಾಗಿದೆ. ಅದು ತುಂಬ ಜನ ಬರೋಕ್ಕಿಂತ ಮುಂಚೆ ಪ್ರಾಣಿಗಳು ನಡೆದಾಡಿರೋ ದಾರಿನೇ ನಾವು ಡೆವಲಪ್ ಮಾಡಿದ್ವಿ. ಇಂಡಿಯನ್ ಗೋರು, ಕಡವೆ ಅವೆಲ್ಲ ತುಂಬ ನಡೆದಾಡೋ ಜಾಗನೇ. ಈಗ ನೋಡಿದರೆ ನಮಗೆ ಸರಿಯಾದ ಜೀಪ್ ಹೋಗುವಂಥ ದಾರಿ ಇದೆ. ದಾರಿಯಲ್ಲೇ ನಾವು ಸುಮಾರು 1 ಕಿಲೋಮೀಟರ್ನಷ್ಟು ನಾವು ನಡ್ಕೊಂಡು ಬಂದಾಗಿದೆ. ಬಿಸಿಲು ಮೂಡಲಿಕ್ಕೆ ಶುರುವಾಗಿದೆ, ಆದರೂ ಕೂಡ ಗಾಳಿ ಸಾಕಷ್ಟಿದೆ. ನಿಮಗೆ ಸೌಂಡ್ ಕೇಳ್ಬೋದು. ಈಗ ತುಂಬ ಗಾಳಿ ಬರ್ತಾ ಇದೆ, ಹಾಗಾಗಿ ತಂಪಾದ ಅನುಭವ. ಹೋಗಲಿಕ್ಕೆ ಯಾವುದೇ ಕಷ್ಟ ಇಲ್ಲ. ಇವತ್ತು ಭಾನುವಾರದ ಕಾರಣ ತುಂಬ ಮಂದಿ ಚಾರಣಿಗರಿದ್ದಾರೆ. ನೋಡಿ, ಜಿಗ್ಜಾಗ್ ಆಗಿರುವಂಥ ದಾರಿ. ಪೀಕಲ್ಲಿ ಕೂಡ ಜನ ಇದ್ದಾರೆ. ಇಲ್ಲಿವರೆಗೆ ಸಪಾಟಾದಂಥದ್ದೆಲ್ಲ ಹಾಗೂ ಹಾಯಾಗಿ ಬಂದಿದೆ. ಇನ್ನು ಇಲ್ಲಿಂದ ಶುರುವಾಗುವಂಥದ್ದು ಗಂಗಡಿ ಕಲ್ಲಿನ ನಿಜವಾದ ಚಾರಣ. ಇನ್ನೆಷ್ಟು ಹೋಗಲಿಕ್ಕಿದೆ? 2.5 ಕಿಲೋಮೀಟ್ರು ಇದೇ ರೀತಿ ಏರು ಹಾದಿ. ನಾವು ಈಗಾಗಲೇ ಹಿಂದಿನಲ್ಲಿ ನೋಡಿದ್ದೇವೆ. ಜಿಗ್ಜಾಗ್ ಆಗಿ ಹೋಗುವಂಥದ್ದು. ನೇರ ಹಿಂದ್ಗಡೆ ಎತ್ತರದಲ್ಲಿರುವಂಥದ್ದು ಗಂಗಡಿ ಕಲ್ಲು ಶಿಖರ. ತುಂಬ ಜನ ಇದ್ದಾರೆ. ಇನ್ನು ಮುಂದೆ ಹೋಗೋದೇ ಬೇಡ ಅಂತ ಓಕೆ. ಇದು ಗಂಗಾ ಮೂಲಕ್ಕೆ ಹೋಗುವಂಥ ರಸ್ತೆ. 2 ಗುಡ್ಡಗಳಾಗಿದೆಯಲ್ಲ, ಅದರ ಮಧ್ಯದಲ್ಲಿ ಹೋಗುವಂಥ ಗಂಗಡಿ ಕಲ್ಲಿನ ಏರು ಹಾದಿಯಲ್ಲಿ ನಾವು ಹೋಗ್ತಾ ಇದ್ದೇವೆ. ಸೂರ್ಯ ನೆತ್ತಿ ಮೇಲೆ ಬಂದಾಗಿದೆ. ನೋಡಿ, ದಾರಿ ಈ ಥರ ಇದೆ, ಕಡಿದಾಗಿದೆ ಹಾಗೂ ಕಲ್ಲುಗಳಿಂದ ಕೂಡಿರುವಂಥದ್ದು. ಹಾಗಾಗಿ ಎಚ್ಚರಿಕೆಯಿಂದ ಹೋಗಬೇಕು. ಬಹುಶಃ ಮಳೆ ಬಂದರೆ ಇಲ್ಲಿ ಜಾರುವ ಪರಿಸ್ಥಿತಿ ಇದೆ. ನೋಡಿ, ಈ ಥರ ನಯವಾದಂತಹ ಮೇಲ್ಮೈ ಇರುವ ಕಲ್ಲು ಹಿಂದ್ಗಡೆ ಕಾಣ್ತಾ ಇದೆ. ಗಂಗಡಿ ಕಲ್ಲು ಬೆಟ್ಟ. ಇನ್ನು ಜಿಗ್ಜಾಗ್ ಮಾರ್ಗ. ಆಮೇಲೆ ಒಂದು ಗುಡ್ಡದ ಬೆನ್ನಲ್ಲಿ ಹೋಗಿ
ಶಿಖರವನ್ನು ತಲುಪೋದು. ಇದು ಹಿಂದೆ ದನಗಳು ಓಡಾಡ್ತಾ ಇದ್ದ ಜಾಗ, ಅದನ್ನೇ ಮನುಷ್ಯರು ಬಳಕೆ ಮಾಡಿ ಗುಡ್ಡ ಹತ್ತಲಿಕ್ಕೆ ಒಂದು ಜಾಗವನ್ನು ಮಾಡಿಕೊಂಡ್ರು. ನಮಗೇನು ಹೋಗ್ಲಿಕ್ಕೆ ಹೆಚ್ಚು ದೂರ ಇಲ್ಲ, ಇಲ್ಲ ನೋಡ್ಕೊಂಡೆ ಹೋಗು. ಬರುವಾಗ ಆ ಉತ್ಸಾಹ ಇರೋದಿಲ್ಲ, ನಾವು ಬರೋದು ಸೀದಾ ಹೋಗುವಾಗ ಇತ್ತು ಆಯ್ತು. 2 ಕಿಲೋಮೀಟರ್ ಆಯ್ತು ಅಷ್ಟೇ. ನೋಡಿ, ಇದು ಗಂಗಡಿ ಕಲ್ಲು. ಈ ಥರ ಇಲ್ಲಿ ಒಂದು ಸ್ವಲ್ಪ ಸಮತಟ್ಟಾದ ಜಾಗ ಇದೆ. ಇಲ್ಲಿ ನಾವು ಹೀಗೆ ನೋಡಿದರೆ ನಾವು ಬಂದ ದಾರಿ ಹಿಂದೆ ಕಾಣ್ತದೆ. ಅದರ ಹಿಂದೆ ಫುಲ್ ಗೋಡೆ ಥರ ಇದೆ ನೋಡಿ. ಇದು ಬೆಟ್ಟ ಹಾಗೂ ಅದರಲ್ಲಿ ಪೂರ್ತಿಯಾಗಿ ಕಾಡು. ದೂರದಲ್ಲಿ ನೋಡಿದರೆ ಮಂಗಳೂರಿಗೆ ಬರುವಂಥ ರಸ್ತೆ, ಅದರ ಹಿಂದುಗಡೆಯ ಕಾಡು ನಮಗೆ ಇಲ್ಲಿ ಕಾಣ್ತಾ ಇರುವಂಥದ್ದು. ಅಗಲ ಇತ್ತು ದಾರಿ, ನಾವು ಬರುವಾಗ ಹಿಂದೆ ರಸ್ತೆ ಆಕಾರದಲ್ಲಿತ್ತು. ಈಗ ಸಪುರಾಗಿದೆ, ಮತ್ತೆ ಮೇಲೆ ಏರ್ತಾ ಇದ್ದಾಗೆ ಸಪುರಾಗ್ತಾ ಇರೋ ದಾರಿ. ಇದು ಇಳಿವರಿಗೆ, ಇದು ಮೇಲೆ ಬರೋವರಿಗೆ 2 ದಾರಿ ಮಾಡ್ಕೊಂಡಿದ್ದಾರೆ. ನಾವು ಇರುವ ಎತ್ತರ ಈಗ ನಿಮಗೆ ಅರಿವಾಗ್ಬೋದು. ನಾವು ಇದ್ದಂಥ ವ್ಯೂ ಪಾಯಿಂಟ್ ಅಲ್ಲಿದೆ. ಇನ್ನು ಮೇಲೆ ಹೋಗಲಿಕ್ಕೆ ಹೀಗೆ ನೇರವಾದ ಏರು. ಹೇಗೆ ಟಫ್ ಆಯ್ತಾ? ಸುಮಾರು ದಿನಗಳು ಬಿಟ್ಟು ಚಾರಣ ಮಾಡಿದರೆ ಸ್ವಲ್ಪ ಸುಸು ಗೊತ್ತಾಗ್ತದೆ. ಹೌದು ಸ್ನೇಹಿತರೆ, ನೋಡಿ ನಾವೀಗ ಗಂಗಡಿ ಕಲ್ಲನ್ನ ನೇರ ಕೆಳಗಿದ್ದೇವೆ. ಹೀಗೆ ಹೋಗ್ಲಿಕ್ಕೆ ಆಗಲ್ಲ, ಹಾಗಾಗಿ ಹೀಗೆ ಜಿಗ್ಜಾಗಾಗಿ ಹೋಗುವಂಥದ್ದು. ಚಾರಣಗಳ ವಿಶೇಷವೇ ಇದು. ನಾವು ಕೆಳಗೆ ನೋಡುವಾಗ ಅಯ್ಯೋ ಇಷ್ಟು ಎತ್ತರ ಹೋಗ್ಬೋದಾ, ತುಂಬ ಎತ್ತರ ಇದೆ, ತುಂಬ ಕಡಿದಾಗಿದೆ ಅಂತ ಅನಿಸುತ್ತೆ. ಹತ್ರ ಬರ್ತಾ ಇದ್ದಾಗೆ ಓ ಬಂದು ಕೊನೆಯ ಸ್ಟ್ರೆಚ್ ಗಂಗಡಿ ಕಲ್ಲಿದ್ದು ಸುಮಾರು 50ರಿಂದ 70 ಮೀಟರ್ನಷ್ಟಿದೆ. ಇಲ್ಲಿ ಹೋಗ್ತಾ ಇದ್ದಾರೆ ನೋಡಿ ಕೊನೆಯಲ್ಲಿ. ಅಲ್ಲಿಂದ ಒಂದು ಟರ್ನ್ ತಗೊಂಡು ಮೇಲೆ. ನಾವು 3.5 ಕಿಲೋಮೀಟರ್ ನಡೆದು 1.5 ತಾಸು ಕ್ರಮಿಸಿ ಗಂಗಡಿ ಕಲ್ಲು ತುದಿಯಲ್ಲಿ ಬಂದು ಸ್ವಲ್ಪ ಹೊತ್ತು ಇಲ್ಲಿ ಪೀಕ್ ಅಂದರೆ ಸ್ವಲ್ಪ ನಡೆದಾಡಲಿಕ್ಕೆ ಜಾಗ ಇದೆ. ಒಂದು ರಿಡ್ಜ್ ಥರ ಇದೆ, ಅಂದರೆ ಒಂದು ಪರ್ವತದ ಬೆಟ್ಟ ಈ ಥರ ಹಿಂದೆ ಇದೆ. ಅದರಿಂದ ನಡ್ಕೊಂಡು ಈ ಕಡೆ ಬರ್ಬೋದು. ಈ ಥರ ನಡ್ಕೊಂಡು ಹೋಗಲಿಕ್ಕೆ ತುಂಬ ದಾರಿ ಇದೆ. ಸುತ್ತಲೂ ಇಂಥ ವ್ಯೂ ಇದೆ. ಅದನ್ನೆಲ್ಲ ನೋಡಿಕೊಂಡು ಒಂದಷ್ಟು ಕಿತ್ತಳೆ ಎಲ್ಲ ತಿಂದು ಕಾಡು ಕೋಣ ಬಂದು ಮಲಗುವ, ನೀರು ಕುಡಿಯುವಂಥ ಜಾಗ ಕೂಡ ಕಾಣ್ತದೆ ಅಲ್ಲಿ ಕೆಳಗೆ. ಹೌದು, ತುಂಬ ಚೆನ್ನಾಗಿದೆ ಗಾಡಿ. ನಮಗೆ ಬಹುಶಃ ಬೆಳಿಗ್ಗೆ ಬಂದರೆ ಅಲ್ಲಿ ಸೈಟ್ ಆಗುವ ಚಾನ್ಸ್ ಇದೆ ಅಂತ ಸ್ನೇಹಿತ. ಹೌದು, ಹೆಜ್ಜೆ ಗುರುತುಗಳಿದೆ, ಮಲಗಿರುವಂಥ ಗುಂಡಿದೆ, ಎಲ್ಲ ಕಾಣ್ತದೆ ಅಲ್ಲಿ ನೋಡಿದರೆ. ಸೊ ಇದು ಗಂಗಡಿ ಕಲ್ಲು ನಾವು ನಿರೀಕ್ಷೆ ಮಾಡಿದಷ್ಟು ದೂರ ಇರಲಿಲ್ಲ.
ನಾನು 2001ರಲ್ಲಿ ಇಲ್ಲಿ ಬರುವಾಗ ತುಂಬ ನಡೆದ ನೆನಪು. ಆಗ ನಾನು ವಿದ್ಯಾರ್ಥಿಯಾಗಿದ್ದೆ, ಹಾಗಾಗಿ ಸ್ವಲ್ಪ ಅಸ್ಪಷ್ಟವಾದ ನೆನಪುಗಳಷ್ಟೇ ಇದ್ದು. ಆದರೆ ಭಾಳ ಹಗುರವಾದಂಥ ಚಾರಣ, ಕೇವಲ 1.5 ಗಂಟೆ ಅಷ್ಟೇ ಇತ್ತು ನನಗೆ. ಇದರಲ್ಲಿ ಸಿಗುವಂಥ ವ್ಯೂ ಬಹಳ ಅಪರೂಪವಾದದ್ದು. ಈಗಾಗಲೇ ಹೇಳಿದಾಗ ನಮ್ಮ ಸುತ್ತಲೂ ಕೂಡ ಒಂದು ಕಡೆ ಲಕ್ಕೆ ಡ್ಯಾಮ್, ಇನ್ನೊಂದು ಕಡೆ ಪೂರ್ತಿ ಕೋರ್ ಏರಿಯಾ. ಭಾಳ ಸುಂದರವಾದ ಚಾರಣ ಇದು. ನಡಿಲಿಕ್ಕೆ ಜಾಸ್ತಿ ಇಲ್ಲ ನನಗೆ. ಇಲ್ಲದ ಕಾರಣ ನಮಗೆ ಸಂಪೂರ್ಣ ವ್ಯೂ ಸಿಗ್ತದೆ. ಈಗ ಮೇಲೆ ಹತ್ತಿದ ಕೂಡಲೇ ಇನ್ನೊಂದು ಕಡೆ ಕಂಪ್ಲೀಟ್ ಓಪನ್, ಅದು ಬೇರೆ ಪ್ರಪಂಚ. ಅದರ ಆಪೋಸಿಟ್ ಆ ಕಡೆ ನೋಡಿದರೆ ಸಂಪೂರ್ಣ ಕಾಡು. ಆಮೇಲೆ ಆ ಕಡೆಗೆ ನಮಗೆ ಲಾಸ್ಟ್ ಟೈಮ್ ಅದು ಚಾರಣ ಮಾಡಿದ್ದೆವು, ಕುರಿಂಜಲ್ ಅಂತ, ಅದು ಕೂಡ ಕಾಣ್ತಾ ಇದೆ. ಲಾಸ್ಟ್ ಟೈಮ್ ಕುರಿಂಜಲ್ ಚಾರಣ ಮಾಡುವಾಗ ಈ ಕಡೆ ಕಾಣ್ತಿರ್ಲಿಲ್ಲ, ಮೋಡ ತುಂಬಿತ್ತು. ವಾಲಿಕುಂಜ ಹೌದು, ದೂರದಲ್ಲಿ ಕುದುರೆಮುಖ ಮೇರುತ್ತಿ ಕೂಡ ಕಾಣ್ಬೋದೇನದು, ಆ ಥರ ಕಾಣಿಸ್ತಾ ಇದೆ. ಹೌದು, ಸ್ವಚ್ಛತೆ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. 200 ಜನ ಬರ್ತಾರೆ. ಆದರೆ ಒಂದು ಒಳ್ಳೆ ವಿಷಯ ಅಂತ ಹೇಳಿದ್ರೆ ಸ್ವಚ್ಛತೆ ತುಂಬ ಕ್ಲೀನ್. ಒಂದೇ ಒಂದು ಪ್ಲಾಸ್ಟಿಕ್ ಇಲ್ಲ, ಎಲ್ಲ ಅಲ್ಲಿ ತೋರಿಸಿ ಸಬ್ಮಿಟ್ ಮಾಡಿ ಬರಬೇಕು ಪ್ಲಾಸ್ಟಿಕ್. ಆಮೇಲೆ ಎಲ್ಲ ಬರೋದಾದರೆ ನಾರ್ಮಲಿ ಅರಣ್ಯ ವಿಹಾರ ಆ್ಯಪಲ್ಲಿ ಬುಕ್ ಮಾಡಿ ಪರ್ಮಿಷನ್ ತಗೊಂಡು ಬರಬೇಕು. ಇದರಲ್ಲಿರುವ ಬೇರೆ ಬೇರೆ ಪದರಗಳನ್ನು ಗಮನಿಸಿ. ಇದರಲ್ಲಿ ಕಬ್ಬಿಣದ ಅದಿರಿರುವಂಥ ಕಲ್ಲುಗಳಿದು. ಇಲ್ಲಿ ಕೂಡ ಒಮ್ಮೆ ಕುದುರೆಮುಖ ಕಂಪನಿಯವರು ಗಣಿಗಾರಿಕೆ ಮಾಡುವ ಯತ್ನದಲ್ಲಿದ್ದರು. ಆ ಕೊನೆಯ ಹಂತದಲ್ಲಿ 2000 ಇಸವಿಯಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ನಂತರ ಗಣಿಗಾರಿಕೆ ನಿಂತೋಯಿತು. ಹಾಗಾಗಿ ನಾವು ಇಲ್ಲಿ ಬಂದು ನೋಡುವಾಗ ಆಯಿತು.